ನಮಸ್ಕಾರ ಸ್ನೇಹಿತರೆ. ತಮಿಳುನಾಡು ರಾಜಕೀಯದಲ್ಲಿ ಕಳೆದ ಕೆಲವು ವರ್ಷಗಳಿಂದ ದೊಡ್ಡ ಮಟ್ಟದ ಬದಲಾವಣೆಗಳು ನಡೆಯುತ್ತಿವೆ. ಒಂದ್ ಕಾಲದಲ್ಲಿ ಕೇವಲ ಡಿಎಂಕೆ ಮತ್ತು ಎಐಎಡಿಎಂಕೆ ನಡುವೆ ಸೀಮಿತವಾಗಿದ್ದ ರಾಜಕೀಯ ಅಖಾಡದಲ್ಲಿ ಈಗ ಹೊಸ ಮುಖಗಳು, ಹೊಸ ಪಕ್ಷಗಳು, ಹೊಸ ಸಮೀಕರಣಗಳು ಕಾಣಿಸಿಕೊಳ್ತಿವೆ. ಇಂತಹ ಸಂದರ್ಭದಲ್ಲಿ ನಟನಾಗಿ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದ ವಿಜಯ್ ರಾಜಕೀಯಕ್ಕೆ ಪ್ರವೇಶಿಸಿ ಅಧಿಕಾರದ ಗದ್ದಿಗೆ ಏರಿರುವುದು ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಒಂದು ಮಹತ್ವದ ಬೆಳವಣಿಗೆ. ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಒಂದು ಕುತೂಹಲಕಾರಿ ಸುದ್ದಿ ಹರಿದಾಡ್ತಾ ಇವೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರ ಪತ್ನಿಯನ್ನು ಬಿಜೆಪಿ ಹೈಕಮಾಂಡ್ ದೆಹಲಿಗೆ ಆಹ್ವಾನಿಸಿದೆ. ದೊಡ್ಡ ರಾಜಕೀಯ ಒಪ್ಪಂದಕ್ಕೆ ವೇದಿಕೆ ಸಿದ್ಧವಾಗ್ತಿದೆ. ವಿಜಯ್ ಕುಟುಂಬದೊಂದಿಗೆ ಬಿಜೆಪಿ ನೇರ ಸಂಪರ್ಕ ಸಾಧಿಸಿದೆ ಎಂಬಂತಹ ಶೀರ್ಷಿಕೆಗಳು ಜನರ ಗಮನ ಸೆಳೆದಿದ್ವು. ಆದರೆ ಈ ಸುದ್ದಿಯ ಹಿಂದಿನ ಸತ್ಯವೇನು? ಇದು ನಿಜವಾದ ರಾಜಕೀಯ ಬೆಳವಣಿಗೆಯೇ ಅಥವಾ ಕೇವಲ ವದಂತಿಯೇ? ಇದರ ಹಿಂದೆ ಅಡಗಿರುವ ರಾಜಕೀಯ ಲೆಕ್ಕಾಚಾರಗಳೇನು? ಈ ಎಲ್ಲಾ ಪ್ರಶ್ನೆಗಳನ್ನು ವಿಮರ್ಶೆ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ತಮಿಳು ಚಿತ್ರರಂಗದಲ್ಲಿ ಹಲವು ವರ್ಷಗಳಿಂದ ಸೂಪರ್ ಸ್ಟಾರ್ ಆಗಿದ್ದ ವಿಜಯ್ ರಾಜಕೀಯಕ್ಕೆ ಕಾಲಿಟ್ಟಾಗ ಹಲವರು ಇದನ್ನ ಕಿಂಡಲ್ ಮಾಡಿದ್ರು. ಕೆಲವರು ಮಾತ್ರ ಮತ್ತೊಂದು ಸಿನಿಮಾ ತಾರೆಯ ರಾಜಕೀಯ ಪ್ರಯೋಗ ಎಂದು ಭಾವಿಸಿದ್ರು. ಆದರೆ ಕೆಲವೇ ವರ್ಷಗಳಲ್ಲಿ ಅವರ ಪಕ್ಷ ರಾಜ್ಯದ ಪ್ರಮುಖ ರಾಜಕೀಯ ಶಕ್ತಿಗಳಲ್ಲಿ ಒಂದಾಗಿ ಬೆಳೆದಿತ್ತು. ವಿಜಯ್ ಅವರ ಜನಪ್ರಿಯತೆ ಕೇವಲ ಅಭಿಮಾನಿಗಳ ಮಟ್ಟಕ್ಕೆ ಸೀಮಿತವಾಗಿರಲಿಲ್ಲ. ಯುವಕರು, ಮಧ್ಯಮ ವರ್ಗ ಮತ್ತು ಪರ್ಯಾಯ ರಾಜಕೀಯವನ್ನ ಹುಡುಕುತ್ತಿದ್ದ ಮತದಾರರು ಅವರತ್ತ ಆಕರ್ಷಿತರಾದರು. ಇದರ ಪರಿಣಾಮವಾಗಿ ತಮಿಳುನಾಡಿನ ಸಾಂಪ್ರದಾಯಿಕ ರಾಜಕೀಯ ಸಮೀಕರಣಗಳು ಬದಲಾಗಲು ಆರಂಭಿಸಿದ್ರು. ಇಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ವಿಜಯ್ ಅವರ ರಾಜಕೀಯ ಬೆಳವಣಿಗೆಯನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇರುವುದು ಸಹಜ. ಅದರಲ್ಲೂ ಈಗ ಹರಿದಾಡುತ್ತಿರುವ ವಿಚಾರ ಅಂದ್ರೆ ವಿಜಯ್ ಅವರ ಪತ್ನಿಗೆ ಬಿಜೆಪಿ ಗಾಳ ಹಾಕಿದೆ ಅನ್ನೋದು. ರಾಜಕೀಯದಲ್ಲಿ ದೊಡ್ಡ ನಾಯಕರು ಬೆಳೆಯುತ್ತಿದ್ದಂತೆ ಅವರ ಕುಟುಂಬದ ಸದಸ್ಯರ ಕುರಿತು ಸುದ್ದಿಗಳು ಹರಿದಾಡ್ತಿವೆ. ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಯಾವುದೇ ಊಹಾಪೋಹ ಕೆಲವೇ ಗಂಟೆಗಳಲ್ಲಿ ಲಕ್ಷಾಂತರ ಜನರನ್ನ ತಲುಪುತ್ತದೆ. ವಿಜಯ್ ದೆಹಲಿಗೆ ಭೇಟಿ ನೀಡಿದ ಸಂದರ್ಭಗಳು, ವಿವಿಧ ರಾಷ್ಟ್ರೀಯ ನಾಯಕರೊಂದಿಗೆ ನಡೆದ ಮಾತುಕತೆಗಳು ಹಾಗೂ ತಮಿಳುನಾಡಿನ ರಾಜಕೀಯದಲ್ಲಿ ಹೆಚ್ಚುತ್ತಿರುವ ಅವರ ಪ್ರಭಾವ, ಇವುಗಳೆಲ್ಲ ಸೇರಿ ಹೊಸ ಹೊಸ ಊಹಾಪೋಹಗಳಿಗೆ ಕಾರಣವಾದವು. ಕೆಲವು ಯೂಟ್ಯೂಬ್ ಚಾನೆಲ್ಗಳು ಮತ್ತು ರಾಜಕೀಯ ವಿಶ್ಲೇಷಕರು ಬಿಜೆಪಿ ವಿಜಯ್ ಕುಟುಂಬದೊಂದಿಗೆ ನೇರ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಿದೆ ಎಂಬ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರು. ಅಲ್ಲಿಂದಲೇ ವಿಜಯ್ ಪತ್ನಿಯನ್ನ ಬಿಜೆಪಿ ಹೈಕಮಾಂಡ್ ಕರೆಯುತ್ತಿದೆ ಎಂಬ ಸುದ್ದಿ ಹುಟ್ಟುಕೊಂಡಿರಬಹುದು. ಆದರೆ ಇದುವರೆಗೂ ಯಾವುದೇ ಅಧಿಕೃತ ದಾಖಲೆ ಅಥವಾ ವಿಶ್ವಾಸಾರ್ಹ ಮಾಧ್ಯಮ ವರದಿ ಈ ಸುದ್ದಿಯನ್ನ ದೃಢಪಡಿಸಿಲ್ಲ. ತಮಿಳುನಾಡು ಬಿಜೆಪಿಗೆ ಯಾವಾಗಲೂ ಸವಾಲಿನ ರಾಜ್ಯವಾಗಿದೆ. ಉತ್ತರ ಭಾರತದಲ್ಲಿ ಸಾಕಷ್ಟು ಯಶಸ್ಸು ಸಾಧಿಸಿದ್ರೂ ತಮಿಳುನಾಡಿನಲ್ಲಿ ಬಿಜೆಪಿ ನಿರೀಕ್ಷಿತ ಮಟ್ಟದ ರಾಜಕೀಯ ಪ್ರಭಾವ ಗಳಿಸಲು ಇನ್ನೂ ಪ್ರಯತ್ನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವಿಜಯ್ ಅವರಂತಹ ಜನಪ್ರಿಯ ನಾಯಕನ ಉದಯ ಬಿಜೆಪಿಯ ಗಮನ ಸೆಳೆಯುವುದು ಸಹಜ. ಒಂದ್ ವೇಳೆ ಭವಿಷ್ಯದಲ್ಲಿ ರಾಷ್ಟ್ರೀಯ ರಾಜಕೀಯದ ಕೆಲವು ವಿಷಯಗಳಲ್ಲಿ ವಿಜಯ್ ಮತ್ತು ಬಿಜೆಪಿ ಒಂದೇ ನಿಲುವು ಹೊಂದಿದ್ದರೆ ಅದು ಎರಡೂ ಪಕ್ಷಗಳಿಗೆ ಲಾಭವಾಗಬಹುದು ಎಂಬ ಲೆಕ್ಕಾಚಾರ ಕೆಲ ರಾಜಕೀಯ ವಲಯಗಳಲ್ಲಿ ಕೇಳಿಬರ್ತಿದೆ. ಆದ್ರೆ ಇದು ಕೇವಲ ವಿಶ್ಲೇಷಣೆ ಮಾತ್ರ, ಯಾವುದೇ ಅಧಿಕೃತ ಮೈತ್ರಿ ಅಥವಾ ಒಪ್ಪಂದದ ಸೂಚನೆ ಇಲ್ಲ. ವಿಜಯ್ ಅವರ ರಾಜಕೀಯ ಜೀವನದ ಒಂದು ಪ್ರಮುಖ ಅಂಶವೆಂದರೆ ಅವರ ಕುಟುಂಬವನ್ನ ಸಾರ್ವಜನಿಕ ರಾಜಕೀಯದಿಂದ ದೂರ ಇಡುವ ಪ್ರಯತ್ನ. ಅನೇಕ ಭಾರತೀಯ ರಾಜಕೀಯ ಪಕ್ಷಗಳಲ್ಲಿ ನಾಯಕನ ಪತ್ನಿ ಅಥವಾ ಮಕ್ಕಳು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ. ಆದರೆ ವಿಜಯ್ ಅವರ ಕುಟುಂಬ ಬಹುತೇಕ ಸಾರ್ವಜನಿಕ ರಾಜಕೀಯ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಈ ಕಾರಣದಿಂದಲೇ ಅವರ ಪತ್ನಿಯ ಹೆಸರು ರಾಜಕೀಯ ಚರ್ಚೆಗೆ ಬಂದಾಗ ಜನರಲ್ಲಿ ಕುತೂಹಲ ಹೆಚ್ಚಾಗುತ್ತೆ.
ರಾಜಕೀಯವಾಗಿ ಸಕ್ರಿಯವಾಗಿರದ ವ್ಯಕ್ತಿಯನ್ನು ರಾಷ್ಟ್ರೀಯ ಪಕ್ಷದ ಹೈಕಮಾಂಡ್ ಕರೆಯುತ್ತಿದೆ ಎಂಬ ಸುದ್ದಿ ಸಹಜವಾಗಿಯೇ ದೊಡ್ಡ ಚರ್ಚೆಗೆ ಕಾರಣವಾಗುತ್ತದೆ. ಇಂದು ರಾಜಕೀಯ ಸುದ್ದಿಗಳಲ್ಲಿ ಸಾಮಾಜಿಕ ಜಾಲತಾಣಗಳ ಪಾತ್ರ ಬಹಳ ದೊಡ್ಡದು. ಒಂದು ಅನಾಮಧೇಯ ಪೋಸ್ಟ್, ಒಂದು ಯೂಟ್ಯೂಬ್ ವಿಡಿಯೋ ಅಥವಾ ಒಂದು ಟ್ವೀಟ್ ಕೇವಲ ಗಂಟೆಗಳಲ್ಲೇ ಲಕ್ಷಾಂತರ ಜನರನ್ನ ತಲುಪುತ್ತದೆ. ಅನೇಕ ಬಾರಿ ಇವುಗಳಲ್ಲಿ ಇರುವ ಮಾಹಿತಿಗೆ ಯಾವುದೇ ಅಧಿಕೃತ ಆಧಾರಗಳು ಇರುವುದಿಲ್ಲ. ವಿಜಯ್ ಪತ್ನಿ ಕುರಿತ ಸುದ್ದಿಯು ಇದೇ ರೀತಿಯ ವದಂತಿಗಳ ಸಾಲಿಗೆ ಸೇರಿರಬಹುದು. ಯಾವುದೇ ಸುದ್ದಿ ಬಂದ ಕೂಡಲೇ ಅದನ್ನು ಸತ್ಯವೆಂದು ನಂಬುವುದಕ್ಕಿಂತ ಅದರ ಮೂಲವನ್ನ ಪರಿಶೀಲಿಸುವುದು ಅಗತ್ಯ. ತಮಿಳುನಾಡಿನಲ್ಲಿ ಮುಂದಿನ ಕೆಲವು ವರ್ಷಗಳು ರಾಜಕೀಯವಾಗಿ ಅತ್ಯಂತ ಮಹತ್ವದ ಅವಧಿಯಾಗಿ ಡಿಎಂಕೆ ತನ್ನ ಪ್ರಾಬಲ್ಯವನ್ನ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಎಐಎಡಿಎಂಕೆ ಪುನಶ್ಚೇತನದ ಹಾದಿ ಹುಡುಕುತ್ತಿದೆ. ಬಿಜೆಪಿ ತನ್ನ ನೆಲೆಯನ್ನ ವಿಸ್ತರಿಸಲು ಯತ್ನಿಸುತ್ತಿದೆ. ಈ ನಡುವೆ ವಿಜಯ್ ಹೊಸ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಪ್ರತಿಯೊಂದು ರಾಜಕೀಯ ಭೇಟಿ, ಪ್ರತಿಯೊಂದು ಹೇಳಿಕೆ ಮತ್ತು ಪ್ರತಿಯೊಂದು ವದಂತಿಯೂ ದೊಡ್ಡ ಸುದ್ದಿಯಾಗುತ್ತದೆ. ವಿಜಯ್ ಅವರ ಪತ್ನಿ ಕುರಿತ ಸುದ್ದಿಯು ಇದೇ ರಾಜಕೀಯ ಕುತೂಹಲದ ಭಾಗವಾಗಿರಬಹುದು. ವಿಜಯ್ ರಾಜಕೀಯಕ್ಕೆ ಬಂದ ನಂತರ ಅವರನ್ನು ಬಿಜೆಪಿ ಜೊತೆ ಜೋಡಿಸಿ ಹಲವಾರು ಊಹಾಪೋಹಗಳು ಕೇಳಿಬಂದವು. ಕೆಲವರು ಬಿಜೆಪಿ ಮತ್ತು ವಿಜಯ್ ನಡುವೆ ಭವಿಷ್ಯದ ರಾಜಕೀಯದ ಒಪ್ಪಂದ ಸಾಧ್ಯ ಎಂದು ಹೇಳಿದ್ದಾರೆ. ಇನ್ನೂ ಕೆಲವರು ಅದು ಕೇವಲ ರಾಜಕೀಯ ಗಾಳಿ ಸುದ್ದಿ ಎಂದಿದ್ರು. ಇತ್ತೀಚೆಗೆ ವಿಜಯ್ ದೆಹಲಿಗೆ ಭೇಟಿ ನೀಡಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ರು. ಆ ಸಂದರ್ಭದಲ್ಲಿ ರಾಜ್ಯದ ವಿವಿಧ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ರು ಎಂದು ವರದಿಯಾಗಿದೆ. ಅಲ್ಲದೆ ಅವರು ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗುವ ಕಾರ್ಯಕ್ರಮವು ಮುಂದೂಡಲ್ಪಟ್ಟಿತ್ತು ಎಂದು ಸುದ್ದಿಯಾಗಿದೆ. ಈ ಎಲ್ಲಾ ವರದಿಗಳಲ್ಲಿಯೂ ವಿಜಯ್ ಅವರ ಪತ್ನಿಯ ಕುರಿತು ಯಾವುದೇ ಉಲ್ಲೇಖ ಇಲ್ಲ. ವಿಜಯ್ ಅವರ ರಾಜಕೀಯ ಜೀವನದಲ್ಲಿ ಅವರ ಕುಟುಂಬ ಸಾಮಾನ್ಯವಾಗಿ ಸಾರ್ವಜನಿಕ ರಾಜಕೀಯ ಚಟುವಟಿಕೆಗಳಿಂದ ದೂರವೇ ಉಳಿದಿದೆ. ಚುನಾವಣಾ ಪ್ರಚಾರ ಮತ್ತು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಅವರ ಕುಟುಂಬದ ಸದಸ್ಯರು ಹೆಚ್ಚು ಕಾಣಿಸಿಕೊಳ್ಳುವುದಿಲ್ಲ. ಕೆಲವು ಮಾಧ್ಯಮ ವರದಿಗಳಲ್ಲಿ ಅವರ ಪ್ರಮಾಣ ವಚನ ಸಮಾರಂಭದ ವೇಳೆ ಕುಟುಂಬ ಸದಸ್ಯರ ಗೈರು ಹಾಜರಿಯ ಬಗ್ಗೆ ಚರ್ಚೆಯಾಗಿತ್ತು. ಹೀಗಾಗಿ ಅವರ ಪತ್ನಿಯನ್ನು ಬಿಜೆಪಿ ಹೈಕಮಾಂಡ್ ರಾಜಕೀಯ ಮಾತುಕತೆಗಾಗಿ ಕರೆಯುತ್ತಿದೆ ಎಂಬ ಸುದ್ದಿ ಬಂದಾಗ ಅದು ಸಹಜವಾಗಿಯೇ ಜನರ ಕುತೂಹಲಕ್ಕೆ ಕಾರಣವಾಗುತ್ತದೆ. ಆದರೆ ಇಂಥ ಸುದ್ದಿಗಳನ್ನ ನಂಬುವ ಮೊದಲು ಅದರ ಮೂಲವನ್ನ ಪರಿಶೀಲಿಸುವುದು ಅಗತ್ಯ. ರಾಜಕೀಯ ವಿಶ್ಲೇಷಕರ ಪ್ರಕಾರ ವಿಜಯ್ ಇಂದು ತಮಿಳುನಾಡಿನ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರು. ಅವರ ಪಕ್ಷ ಟಿವಿಕೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಆದ್ದರಿಂದ ರಾಷ್ಟ್ರೀಯ ಪಕ್ಷಗಳು ವಿಜಯ್ ಅಥವಾ ಅವರ ಪಕ್ಷದೊಂದಿಗೆ ಉತ್ತಮ ಸಂಬಂಧ ಇಟ್ಟುಕೊಳ್ಳಲು ಪ್ರಯತ್ನಿಸುವುದು ಅಸಾಮಾನ್ಯವಲ್ಲ. ಆದರೆ ಅದು ವಿಜಯ್ ಅವರ ಪತ್ನಿಯನ್ನು ಕರೆಯುವ ಮಟ್ಟಕ್ಕೆ ಹೋಗಿದೆ ಎಂಬುದಕ್ಕೆ ಯಾವುದೇ ದೃಢ ದಾಖಲೆ ಇಲ್ಲ. ರಾಜಕೀಯದಲ್ಲಿ ಇಂತಹ ಗಾಳಿ ಸುದ್ದಿಗಳು ಚುನಾವಣಾ ಸಂದರ್ಭಗಳಲ್ಲಿ ಹೆಚ್ಚಾಗಿ ಹರಡುತ್ತವೆ. ಇನ್ನು ವದಂತಿಗಳು ಯಾಕಾಗಿ ಹುಟ್ಟುತ್ತವೆ ಅನ್ನೋದನ್ನ ಗಮನಿಸಿದ್ರೆ, ರಾಜಕೀಯದಲ್ಲಿ ಮಾಹಿತಿಯ ಕೊರತೆ ಇರುವ ಜಾಗಗಳಲ್ಲಿ ವದಂತಿಗಳು ಹುಟ್ಟುತ್ತವೆ. ಜನಪ್ರಿಯ ನಾಯಕರ ಬಗ್ಗೆ ಜನರಲ್ಲಿ ಹೆಚ್ಚಿನ ಕುತೂಹಲ ಇರುತ್ತದೆ. ಅವರ ಕುಟುಂಬ, ಸ್ನೇಹಿತರು ಮತ್ತು ರಾಜಕೀಯ ಸಂಪರ್ಕಗಳ ಬಗ್ಗೆ ಜನರು ತಿಳಿದುಕೊಳ್ಳಲು ಬಯಸುತ್ತಾರೆ. ಈ ಕುತೂಹಲವನ್ನೇ ಕೆಲವೊಮ್ಮೆ ಸಾಮಾಜಿಕ ಜಾಲತಾಣಗಳು ಮತ್ತು ಕೆಲವು ಮಾಧ್ಯಮಗಳು ಬಳಸಿಕೊಳ್ಳುತ್ತವೆ. ಸಾಕ್ಷ್ಯಗಳಿಲ್ಲದ ಮಾಹಿತಿಯು ಸಂಚಲನಕಾರಿ ಶೀರ್ಷಿಕೆಯ ಮೂಲಕ ವೈರಲ್ ಆಗುತ್ತೆ. ಅದರಲ್ಲೂ ಇತ್ತೀಚೆಗೆ ಭಾರಿ ಸಂಚಲನ ಮೂಡಿಸಿರೋದಂದ್ರೆ ವಿಜಯ್ ಅವರ ಪತ್ನಿಯನ್ನು ಬಿಜೆಪಿ ಪಕ್ಷಕ್ಕೆ ಆಹ್ವಾನ ಮಾಡ್ತಿದೆ ಅನ್ನೋದಲ್ಲ. ಇಲ್ಲಿ ಎದ್ದಿರುವ ನಿಜವಾದ ಪ್ರಶ್ನೆ ಎಂದರೆ, ತಮಿಳುನಾಡಿನ ರಾಜಕೀಯದಲ್ಲಿ ವಿಜಯ್ ಅವರ ಸ್ಥಾನಮಾನ ಎಷ್ಟು ವೇಗವಾಗಿ ಬೆಳೆಯುತ್ತಿದೆ ಎಂಬುದು. ಒಂದು ನಾಯಕನ ಕುಟುಂಬದ ಸದಸ್ಯರ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಊಹಾಪೋಹಗಳು ಹುಟ್ಟುತ್ತಿದ್ದರೆ ಆ ನಾಯಕನ ರಾಜಕೀಯ ಪ್ರಭಾವ ಎಷ್ಟರ ಮಟ್ಟಿಗೆ ವಿಸ್ತರಿಸಿದೆ ಎಂಬುದಕ್ಕೆ ಅದೇ ಸಾಕ್ಷಿ. ಸದ್ಯಕ್ಕೆ ಲಭ್ಯವಿರುವ ಮಾಹಿತಿಯ ಪ್ರಕಾರ ವಿಜಯ್ ಅವರ ಪತ್ನಿಯನ್ನು ಬಿಜೆಪಿ ಹೈಕಮಾಂಡ್ ಕರೆಯುತ್ತಿದೆ ಎಂಬ ಸುದ್ದಿಗೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಆದ್ದರಿಂದ ಈ ಸುದ್ದಿಯನ್ನ ನಿಜವೆಂದು ಪರಿಗಣಿಸುವುದು ಸೂಕ್ತವಲ್ಲ. ಇದನ್ನು ರಾಜಕೀಯ ವದಂತಿ ಅಥವಾ ಊಹಾಪೋಹ ಎಂದು ನೋಡುವುದೇ ಸೂಕ್ತ. ಆದರೆ ಈ ವಿವಾದ ತಮಿಳುನಾಡಿನ ರಾಜಕೀಯದಲ್ಲಿ ವಿಜಯ್ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಎಂಬುದನ್ನು ತೋರಿಸುತ್ತದೆ. ಇಂದು ಅವರ ಪ್ರತಿಯೊಂದು ಹೆಜ್ಜೆಯೂ ರಾಜಕೀಯ ವಿಶ್ಲೇಷಕರ ಗಮನ ಸೆಳೆಯುತ್ತಿದೆ. ರಾಷ್ಟ್ರೀಯ ಪಕ್ಷಗಳು ಅವರ ರಾಜಕೀಯ ಭವಿಷ್ಯವನ್ನ ಕುತೂಹಲದಿಂದ ಗಮನಿಸುತ್ತಿವೆ. ಮುಂದಿನ ದಿನಗಳಲ್ಲಿ ವಿಜಯ್ ಯಾವ ರಾಜಕೀಯ ಮಾರ್ಗವನ್ನ ಆಯ್ಕೆ ಮಾಡ್ತಾರೆ,
ಅವರು ರಾಷ್ಟ್ರೀಯ ಪಕ್ಷಗಳೊಂದಿಗೆ ಕೈ ಜೋಡಿಸ್ತಾರ ಅಥವಾ ಸ್ವತಂತ್ರ ರಾಜಕೀಯ ಶಕ್ತಿಯಾಗಿ ಮುಂದುವರಿಯುತ್ತಾರೆ? ಈ ಪ್ರಶ್ನೆಗಳಿಗೆ ಕಾಲವೇ ಉತ್ತರಿಸಬೇಕು. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ. ತಮಿಳುನಾಡಿನ ರಾಜಕೀಯದಲ್ಲಿ ವಿಜಯ್ ಈಗ ಕೇವಲ ಸಿನಿಮಾ ನಟರಲ್ಲ. ಅವರು ಭವಿಷ್ಯದ ರಾಜಕೀಯ ಸಮೀಕರಣಗಳನ್ನ ಬದಲಾಯಿಸಬಲ್ಲ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ.